ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ಕುಕ್ ಅಂಡ್ ವ್ಲಾಗ್. ಸೊ ಎಲ್ಲರೂ ಕೂಡ ಹೇಗಿದ್ದೀರಾ? ತುಂಬ ದಿನಗಳೇ ಆಯಿತು ಅನಿಸುತ್ತೆ ಮತ್ತೆ ನಾವು ಮೀಟ್ ಆಗಿ. ನಾನಂತೂ ಸೂಪರಾಗೇ ಇದ್ದೀನಿ, ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ದಿನದ ರೊಟೀನ್ ಯಾವ ರೀತಿ ಇತ್ತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಗುಡ್ ಮಾರ್ನಿಂಗ್. ಇವಾಗ ಹೋಗಿ ರೆಡಿ ಆಗೋಯ್ತಾ? ಟೈಮ್ ಆಗುತ್ತೆ. ಸೊ ನನ್ನ ಮಗನೂ ಎದ್ದು ಅವನು ಕೂಡ ಸ್ಕೂಲ್ಗೆ ರೆಡಿ ಆಗೋದಕ್ಕೆ ಹೊರಟ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಸ್ವಲ್ಪ ಬಿಸಿನೀರಿಗೆ ಜೀರಿಗೆ ಅಥವಾ ಮೆಂತ್ಯ ಅಜ್ವಾನ ಯಾವುದಾದ್ರೂ ಒಂದು ಸ್ಪೂನಷ್ಟು ಕುದಿಸಿ ಕುಡಿದ್ಬಿಟ್ಟು ಆಮೇಲೆ ನನ್ನ ಡೇನ ಶುರು ಮಾಡ್ಕೊತೀನಿ. ಹಾಗಾಗಿ ಇವಾಗ ಒಂದು ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ಮೆಂತ್ಯ ಮತ್ತು ಜೀರಿಗೆನ ಹಾಕಿ ಚೆನ್ನಾಗಿ ಕುದಿಸಿ, ಸೊ ಈ ರೀತಿ ಕುಡಿಯೋದ್ರಿಂದ ನಮಗೆ ಡೈಜೆಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಮತ್ತು ವೆಯ್ಟ್ ಲಾಸ್ಗೂ ಕೂಡ ಯೂಸ್ಫುಲ್ ಆಗುತ್ತೆ. ಡೈಜೆಷನ್ ಮೇಯ್ನ್ ನಮಗೆ ನೈಟಲ್ಲಿ ಲೇಟಾಗಿ ಊಟ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಕುಡಿಯೋದ್ರ ಬದಲು ಈ ಥರ ಬಿಸಿ ನೀರಲ್ಲಿ ಒಂದು ಮೆಂತ್ಯನೋ ಅಥವಾ ಜೀರಿಗೆನೋ ಏನೋ ಒಂದು ಹಾಕೊಂಡು ಕುದಿಸಿ ಕುಡಿಯೋದ್ರಿಂದ ಬೇಗನೆ ನಮಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಆಗುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಅಭ್ಯಾಸನ ಮಾಡಿಕೊಂಡ್ರೆ ಒಳ್ಳೆಯದು. ಅದಾದಮೇಲೆ ಬೆಳಗ್ಗೆ ತಿಂಡಿಗೆ ಕ್ಯಾರೆಟ್ ರೈಸ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಸಿಂಪಲಾಗಿ ಮತ್ತು ಕ್ವಿಕ್ಕಾಗಿ ಲಂಚ್ ಬಾಕ್ಸ್ಗೆ ಆಗೋಗುತ್ತೆ. ಜಸ್ಟ್ 5 ಮಿನಿಟ್ಸಲ್ಲಿ ಮಾಡ್ಕೊಂಬಿಡ್ಬೋದು. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಕಡಲೆಬೇಳೆ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಒಂದು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಅದಕ್ಕೆ ಒಂದು ಕ್ಯಾರೆಟ್ನ ಸಣ್ಣದಾಗಿ ತುರಿದು ಹಾಕ್ಕೊಂಡಿದ್ದೀನಿ. ಅದನ್ನು ಸೇರಿಸಾದ್ಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಆಲ್ರೆಡಿ ಮಾಡಿಟ್ಟಿರೋ ಅಂಥ ಅನ್ನನ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು. ಜಸ್ಟ್ 5 ಮಿನಿಟ್ಸಲ್ಲೇ ರೆಡಿ ಆಗೋಗುತ್ತೆ. ಸ್ಕೂಲ್ಗೆ, ಲಂಚ್ ಬಾಕ್ಸ್ಗೆ ಕ್ವಿಕ್ಕಾಗಿ ಆಗೋವಂಥ ಒಂದು ರೆಸಿಪಿ. ಬೆಳಗಿನ ಬ್ಯುಸಿ ಟೈಮಲ್ಲಿ ನಮಗೆ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿಗಳನ್ನೇ ನಾವು ಹುಡುಕ್ತಾ ಇರ್ತೀವಿ. ಹಂಗಾಗಿ ಇದು ಒಂದು ಲಂಚ್ ಬಾಕ್ಸ್ಗೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ನನ್ನ ಮಗನ ಲಂಚ್ ಬಾಕ್ಸ್ನು ಕೂಡ ನಾನು ಪ್ಯಾಕ್ ಮಾಡಿ ಅವನಿಗೆ ಸ್ಕೂಲ್ಗೆ ರೆಡಿ ಮಾಡಿ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲ್ಗೆ ಓಡಿಸೋದೇ ಒಂದು ದೊಡ್ಡ ತಲೆನೋವು ಆಗಿಬಿಟ್ಟಿರುತ್ತೆ. ಬೇಗ ಎದ್ದೇಳಲ್ಲ, ತಿನ್ನಲ್ಲ ಅನ್ನೋದೇ ಒಂದು ದೊಡ್ಡ ಟಾಸ್ಕೇ ಆಗೋಗ್ಬಿಟ್ಟಿರುತ್ತೆ ಬೆಳಿಗ್ಗೆ ಟೈಮಲ್ಲಂತೂ. ಎಲ್ಲ ಅಮ್ಮಂದರು ಇದನ್ನು ಫೀಲ್ ಮಾಡಿರ್ತೀರ. ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಬಂದು ತಿಂಡಿ ಎಲ್ಲ ಮಾಡಿ ಕೆಲಸ ಮಾಡೋಣ ಅಂತ ಅನ್ನೋ ಅಷ್ಟರೊಳಗಡೆ ಮಧ್ಯಾಹ್ನನೇ ಆಗೋಗ್ಬಿಟ್ಟಿರುತ್ತೆ. ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಎಲ್ಲನೂ ವಾಶ್ ಮಾಡಿ ಎತ್ತಿಟ್ಕೊಂಡು ಮಳೆ ಬರೋ ಥರ ಇದೆಯಲ್ಲ ಅಂತ ಸ್ವಲ್ಪ ಬಟ್ಟೆ ಕೂಡ ಇತ್ತು, ಅದನ್ನು ವಾಶ್ ಮಾಡಿ ಎಲ್ಲನೂ ಇವಾಗ ಒಣಗಾಕ್ಕೊತಾ ಇದ್ದೆ. ಸೊ ಡೇ ಫುಲ್ಲು ನಮಗೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತವೆ. ಹಿಂಗೆ ಬೆಳಿಗ್ಗೆ ಯಾವಾಗಾಗುತ್ತೆ, ಮಧ್ಯಾಹ್ನ ಯಾವಾಗಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಮಧ್ಯಾಹ್ನಕ್ಕೆ ಸಾಂಬಾರು ಇದ್ದಿದ್ದ ಕಾರಣ ಸ್ವಲ್ಪ ರೈಸ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು, ಎಲ್ಲ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡೆ. ಅದಾದಮೇಲೆ ಸಾಯಂಕಾಲ ದೀಪ ಎಲ್ಲ ಹಚ್ಚಿ ಪೂಜೆನೂ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಒಂದು ದಿನ ನಮಗೆ ಬೆಳಿಗ್ಗೆಯಿಂದ ಸಾಯಂಕಾಲ ಯಾವ ರೀತಿ ಕಳೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ, ಟೈಮ್ ಹೋಗೋದು ಕೂಡ ಗೊತ್ತಾಗಲ್ಲ. ಹಾಗಾಗಿ ಈವ್ನಿಂಗ್ ಪೂಜೆನೂ ಕೂಡ ಎಲ್ಲ ಮುಗಿಸ್ಕೊಂಡು ನನ್ನ ಮಗನಿಗೆ ಸ್ವಲ್ಪ ಓದಿಸ್ಕೊಡ್ತಾ ಇದ್ದೆ. ವೆರಿ ಗುಡ್. ಇದು ಒಂದು ಹುಡುಗಿ ಆಯ್ತಾ, ಅದು ಶೆಲ್ಲು, ಇದು ಹೋಲ್ ಶೆಲ್ಲ, ಇದು ಕೆಳಗಡೆ ಬಿದ್ದಿದ್ದಲ್ಲ ಅದೇ ಬಂತು. ಹೋಮ್ವರ್ಕ್ ಎಲ್ಲ ಬರ್ಸಿದಾದ್ಮೇಲೆ ನೈಟ್ ಡಿನ್ನರ್ಗೆ ಸಿಂಪಲಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ನಾನು ನನ್ನ ಮಗ ಇಬ್ಬರೇ ಇರೋ ಕಾರಣ ಕ್ವಿಕ್ಕಾಗಿ ಆಗೋ ಥರ ಒಂದು ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಬಿಸಿ ಬಿಸಿಯಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಕೆಲವ್ರಿಗೆ ಉಪ್ಪಿಟ್ಟ ಅಂದ ತಕ್ಷಣವೇ ಬೇಡ ಅನ್ನೋ ಮೈಂಡ್ಸೆಟ್ಟಲ್ಲೇ ಇರ್ತಾರೆ, ಉಪ್ಪಿಟ್ಟ ಯಾರು ತಿಂತಾರೆ ಅನ್ನೋ ಥರ. ಬಟ್ ನಮಗೆ ಬಿಸಿ ಬಿಸಿಯಾಗಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನನ್ನ ಮಗನಿಗೂ ಕೂಡ ಬಿಸಿ ಬಿಸಿಯಾಗಿ ಮೊಸರು ಜೊತೆ ಹಾಕ್ಕೊಟ್ರೆ ಇಷ್ಟಪಡ್ತಾನೆ. ಸೊ ಕೆಲವೊಬ್ಬರಿಗೆ ಲೈಕ್ ಆಗಲ್ಲ, ಆದರೆ ನಮಗೆ ತರಕಾರಿ ಎಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಇಷ್ಟ ಆಗುತ್ತೆ. ಯಾರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮತ್ತು ಯಾರು ಉಪ್ಪಿಟ್ಟು ಹೇಟರ್ಸ್ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಮೊಸರು ಜೊತೆ ತಿಂದು ನೋಡೋಣ. ಸೊ ಇವತ್ತಿನ ಡೇ ರೊಟೀನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ನೋಡ್ತಾ ಇರಿ. ಇದೇ ರೀತಿ ಸಪೋರ್ಟ್ ಮಾಡಿ. ಅಪ್ಕಮಿಂಗ್ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಬಾಯ್ ಬಾಯ್, ಟೇಕ್ ಕೇರ್.